ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧದ ಸಂಭವ ಹಿನ್ನೆಲೆಯಲ್ಲಿ ಯುದ್ಧ ನಡೀತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಭಾರತಕ್ಕೆ ಬರಬೇಕಾದ ಎಲ್ಲೋ ಕೆಲವೊಂದಷ್ಟು ಗ್ಯಾಸ್ಗಳು ಸಹ ಒಂದು ಬರ್ತಾ ಇಲ್ಲ ಅನ್ನೋದು ಗೊತ್ತಾಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಬೆಂಗಳೂರಲ್ಲೂ ಸಹ ಗ್ಯಾಸ್ ಅಭಾವ ಸಾಕಷ್ಟು ಪ್ರಮಾಣದಲ್ಲಿ ಇರುವಂಥದ್ದು. ಯಾಕಂದರೆ ಎಲ್ಲ ಕಡೆನೂ ಸಹ ಏನು ಆಟೋ ಗ್ಯಾಸ್ಗಳಲ್ಲಿ ಇರುವಂಥದ್ದು ಮತ್ತು ಆಟೋ ಕಡೆ ಏನಿರುತ್ತೆ ಎಲ್ಲರೂ ಸಹ ಒಂದು ಸ್ಟಾಕ್ ಇಲ್ಲದಂಥ ಬೋರ್ಡ್ ಅಂತ ಹಾಕಿರುವಂಥದ್ದು. ನಾವು ಇದೀಗ ಒಂದು ಏನು RMC ಯಾರ್ಡ್ ಬಳಿ ಇರುವಂತಹ ಒಂದು ಬಂಕ್ ಬಳಿ ಇದ್ವಿ. ಇಲ್ಲೂ ಸಹ ಒಂದು ಖಾಲಿಯಾಗಿರುವಂಥದ್ದು. ಯಾಕಂದರೆ ಪ್ರತಿನಿತ್ಯ ನೂರಾರು ಜನ ಆಟೋ ಚಾಲಕರು ಬಂದು ಇಲ್ಲಿ ಗ್ಯಾಸನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಇದೀಗ ಗ್ಯಾಸ್ ಬರ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒಂದು ನಿನ್ನೆ ಮಧ್ಯಾಹ್ನದಿಂದಲೂ ಸಹ ಒಂದು ಗ್ಯಾಸನ್ನು ಅಷ್ಟು ಇಲ್ಲ ಅಂತ ಹೇಳ್ಬಿಟ್ಟು ನೋ ಸ್ಟಾಕ್ ಬೋರ್ಡನ್ನು ಹಾಕಿರುವಂಥದ್ದು. ಯಾಕಂದರೆ ಈಗ ಏನು ಪ್ರತಿನಿತ್ಯ ಏನು ದುಡ್ಕೊಳ್ಳುವಂಥ ಆಟೋ ಚಾಲಕರಿಗೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು. ಯಾಕಂದರೆ ಆಟೋಗಳನ್ನು ಸಹ ಇಲ್ಲಿ ಸಾಲಾಗಿ ನಿಲ್ಲಿಸಿರುವಂಥ ದೃಶ್ಯಗಳು ಸಹ ನಿಮಗೆ ಕಂಡು ಬರ್ತಾ ಇರುವಂಥದ್ದು. ಒಂದಷ್ಟು ಜನ ಆಟೋ ಚಾಲಕರು ಸಹ ಇಲ್ಲಿ ಇರುವಂಥದ್ದು. ಯಾಕಂದರೆ ನಿನ್ನೆ ಮಧ್ಯಾಹ್ನದವರೆಗೂ ಸಹ ಇಲ್ಲಿ ಗ್ಯಾಸ್ ಇತ್ತು. ಅದಾದ ನಂತರ ಇಲ್ಲಿ ಈಗ ಒಂದು ಗ್ಯಾಸ್ ಕಡಿಮೆ ಆಗಿರೋದು ಅನ್ನೋದು ಗೊತ್ತಾಗಿರುವಂಥದ್ದು. ಈಗ ಮತ್ತೆ ಸಂಜೆ ಅಥವಾ ಮಧ್ಯಾಹ್ನ ಆಗ್ತೀವಿ ಅನ್ನೋ ಮಾತುಗಳು ಸಹ ಹೇಳ್ತಾ ಇರೋದು. ಕೆಲವೊಂದಷ್ಟು ಆಟೋ ಚಾಲಕರು ಇದ್ದಾರೆ. ಸೊ ಅವರ ಬಳಿ ಕೇಳೋಣ ಅವ್ರು ಏನು ಹೇಳ್ತಾರೆ. ಯಾಕಂದರೆ ಎಷ್ಟು ದಿನಗಳಿಂದ ಇದು ಸಮಸ್ಯೆ ಆಗ್ತಾ ಇರುವಂಥದ್ದು. ಯಾಕಂದರೆ ನಗರದಲ್ಲಿ ಸಾಕಷ್ಟು ಕಡೆ ಒಂದು ಸಮಸ್ಯೆ ಆಗ್ತಾ ಇರುವಂಥದ್ದು. ಸರ್, ಏನಕ್ಕಂದರೆ ನಗರದಲ್ಲಿ ಸಾಕಷ್ಟು ಕಡೆ ಆಟೋ ಚಾಲಕರಿಗೆ ಒಂದು ಗ್ಯಾಸ್ ಸಮಸ್ಯೆ ಆಗ್ತಾ ಇರುವಂಥದ್ದು ಈ ಒಂದು ಕಳೆದ ಒಂದು ತಿಂಗಳಿನಿಂದ ಏನೆಲ್ಲ ಸಮಸ್ಯೆ ಆಗ್ತದೆ, ಏನಾಗ್ತದೆ ಸರ್? ಸುಮ್ಮನೆ ನಮಗೆ ಕೇಳೋರು ಹೇಳೋರು ಯಾರೂ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ರಾಜಕಾರಣಿ ಅವ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನೋ ಅವರೇ ಅಂತಲೇ ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಎಲೆಕ್ಷನ್ನು ದಾವಣಗೆರೆ ಅಲ್ಲಿ ಇಲ್ಲಿ ಚುನಾವಣೆಗೆ ಓಡಾಡೋಕ್ಕಾಗ್ತದೆ. ಆಟೋದವ್ರ ಬಗ್ಗೆ ಕ್ಯಾಬವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಕಾಳಜಿ ಇಲ್ಲ. ಒಂದೊಂದು ಬಂಕಲ್ಲಿ ಒಂದೊಂದು ರೇಟು 135, 105, 90 ರೂಪಾಯಿ ಆ ಥರ ಬೇಕಾಬಿಟ್ಟಿಗೆ ಮಾಡ್ತಾವ್ರೆ. ಅದೆಲ್ಲ ಕೊಟ್ಟರು ಸಹ ಕರೆಕ್ಟಾಗಿ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಕೇಳೋರು ಒಬ್ಬರು ಇಲ್ಲ ಸರ್. ನಮ್ಮ ಕೈಗೆ ಓಟ್ ಹಾಕಿ ಅಂತಾರೆ. ಆ ಕೈಗೆ ಓಟ್ ಹಾಕಿರೋದಕ್ಕೆ ನಮಗೆ ಆ ಕೈನ ಭಿಕ್ಷೆ ಮಾಡೋಕ್ಕೆ ಬಿಟ್ಬಿಟ್ರು. ಆ ಕೈಗೆ ಕೇಂದ್ರ ಸರ್ಕಾರದಿಂದ ಗ್ಯಾಸ್ ಬರ್ತಾ ಇದೆ. ರಾಜ್ಯ ಸರ್ಕಾರದವರು ಆ ಕೇಂದ್ರ ಸರ್ಕಾರದವ್ರ ಮೇಲೆ ಕೆಟ್ಟ ಹೆಸರು ತರೋಕ್ಕೆ ಈ ಥರ ಮಾಡ್ತಾಯಿದ್ದಾರೆ. ನಮ್ಮ ರಾಜಕಾರಣಿಗಳು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಬಗ್ಗೆ ಯಾರೂ ಕಾಳಜಿ ಇಲ್ಲ ಸರ್. ಯಾರಿಗೂ ಕಾಳಜಿ ಇಲ್ಲ. ಓಟ್ ಬೇಕು ಅಂದಾಗ ಮನೆ ಬಾಗಿಲಿಗೆ ಬರ್ತಾರೆ ಬೇವರ್ಚಿಗಳ ಥರ. ಓಟ್ ಹಾಕಿದ್ಮೇಲೆ ಕೇಳೋರಿಲ್ಲ. ಅವರು ಏಕತೆಗೆ ಆ 2 ವೀಲರ್ ನಿಲ್ಸೋಕ್ಕಾಯ್ತಾ ಇಲ್ಲ. ಅದರಲ್ಲಿ ಈ ಕಷ್ಟ ಬೇರೆ ಸರ್. ನಾವು ದುಡಿಯೋದನ್ನು 25% ಮನೆಗೆ ಎತ್ಕೊಂಡು ಹೋಗೋಕೆ ಆಯ್ತಾ ಇಲ್ಲ. 25% ಅಲ್ಲಿ ದುಡಿ ಅಲ್ಲಿ ಕೊಡಿ. ಕಸ್ಟಮರ್ನೇನೋ ಎಕ್ಸ್ಟ್ರಾ ಒಂದು 10 ರೂಪಾಯಿ ಕೊಡಿ ಅಂತ ಕೇಳಿದ್ರೆ ಅವ್ರು ಕೊಡಲ್ಲ. ಯಾಕ್ರಿ ಇಷ್ಟೇ ಕೊಡ್ತಿರೋದು, ಯಾಕ್ರಿ ಇದು ಮಾಡ್ತೀರಾ? ಅದನ್ನು ಯೂಟ್ಯೂಬಲ್ಲಿ ಹಾಕಿ ರುಬ್ಬುತ್ತಾ ಇರ್ತಾರೆ. ಇವ್ನು ಹಂಗೆ ಕೇಳ್ದ, ಇವ್ನು ಹಿಂಗೆ ಕೇಳ್ದ. ಅವಾಗ ಪೊಲೀಸರು ಬಂದುಬಿಡ್ತಾರೆ, ರಾಜಕಾರಣಿಗೆ ಬಂದುಬಿಡ್ತಾರೆ, ಅವ್ರ ಬಗ್ಗೆ ಆ್ಯಕ್ಷನ್ ತಗೊಂತೀನಿ ಅಂತಾರೆ. ಇವ್ರ ಬಗ್ಗೆ ಯಾರು ಆ್ಯಕ್ಷನ್ ತಗೊಂತಾರೆ? ರಾಜಕಾರಣಿಗಳಾಗಿರಲಿ, ಮುನಿಯಪ್ಪರಾಗಿರಲಿ, KH ಮುನಿಯಪ್ಪನವರು ಹೋಟೆಲ್ಗೆಲ್ಲ ಸಪ್ಲೈ ಮಾಡಿಬಿಡ್ತೀನಿ ಅಂತವ್ರೆ. ಅವ್ರಿಗೆ ಮಾತ್ರ ಸಬ್ಸಿಡಿ ಮಾಡ್ತಾವ್ರೆ. ನಾವೇನು ಮಾಡಿದ್ದೀವಿ ಸ್ವಾಮಿ? ನಾವೇನು ಮಾಡಿದ್ದೀವಿ? ನಮ್ಗೆ ಏನು ಕೊಡ್ತಾ ಇದ್ದೀರಾ? ಬಿಟ್ಟಿ ಭಾಗ್ಯ ನಮಗೇನು ಇಲ್ಲ ಸ್ವಾಮಿ. ನೀವು ಬಿಟ್ಟಿ ಭಾಗ್ಯ ಕೊಡಬೇಡಿ. ಯಾರೂ ಬಂದಿಲ್ಲ. ಎಲ್ಲ ಬಂದಿರೋ ರಾಜಕಾರಣಿಗಳೆಲ್ಲ ಸಾಲ ಮಾಡಿ ರಾಜಕೀಯ ಮಾಡಿರೋರೆ. ಯಾವನು ಸಾಲ ತೀರಿಸಿ ರಾಜಕೀಯ ಮಾಡಿಲ್ಲ. ಕಳೆದ ಒಂದು ತಿಂಗಳಿನಿಂದ ಏನು ಸಮಸ್ಯೆ ಆಗ್ತಾರೆ ಅಂತ? ಯಾಕಂದ್ರೆ ಕಳೆದ ಒಂದು ತಿಂಗಳಿಂದ ಎಷ್ಟು ರೇಟ್ ಇತ್ತು ಗ್ಯಾಸ್? ಈಗ ಎಷ್ಟೆಷ್ಟು? 55 ರೂಪಾಯಿ ಇತ್ತು ರೇಟು. 59 ರೂಪಾಯಿ ಆಯಿತು. ಆಮೇಲೆ ಈ ಸ್ಟಾರ್ಟ್ ಆಗೋಯ್ತು ಸರ್. ಅಲ್ಲಿಂದ ಆಟೋಮೆಟಿಕ್ ಒತ್ತಾನೆ ಇದೆ. ಗ್ಯಾಸ್ ಇದ್ದರೂ ಇಲ್ಲ ಅಂತಾರೆ. ನೋ ಸ್ಟಾಕ್ ಬೋರ್ಡು. ಆ ಗಲಾಟೆ ಈ ಗಲಾಟೆ, ಅವರು ಇವರು ಬರ್ತಾ ಇರ್ತಾರೆ, ಇದಾಗುತ್ತೆ. ಬಟ್ ಇವಾಗ ಗ್ಯಾಸ್ ಇದೆ. ಲೇಬರ್ ಸ್ಟಾಪ್ ಸಮಸ್ಯೆ ಇದೆ. ಯಾಕಂದರೆ ಕೆಲವರು ಯೂಟ್ಯೂಬರು ಇದು ಮಾಡ್ತಾರೆ, ಫೋನ್ಪೇ ಮಾಡ್ತಾರೆ. ಫೋನ್ಪೇಲಿ ಕರೆಕ್ಟಾಗಿ ಇದಾಗಲ್ಲ ಸರ್, ಹಾಕಿದ್ದೀನಿ ಅಂತ ಹೋಗ್ಬಿಡ್ತಾರೆ. ಅವ್ರಿಗೂ ಲಾಸ್ ಆಯ್ತಾ ಇದೆ. ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡ್ತಾರೆ. ಒಂದು ಲಿಮಿಟ್ ಮಾಡಿದ್ದಾರೆ. ಒಂದು 500 ರೂಪಾಯಿ, 600 ರೂಪಾಯಿ, 300 ರೂಪಾಯಿಗೆ ಹಾಕ್ತಾವ್ರೆ. ಕೆಲವು ಕಡೆ ಇದ್ದರೂ ಇಲ್ಲ, ಗಲಾಟೆ ಮಾಡ್ತಾರೆ ಅಂತ. ಯಾಕಂದರೆ ನಮ್ಮ ಡ್ರೈವರ್ಗಳು ಅದೇ ಥರ ಇರ್ತಾರೆ. ಅವ್ರಿಗೆ ಹೊಟ್ಟೆಪಾಡು, ಆ ಕಷ್ಟಕ್ಕೆ ಅವ್ರು ಇರ್ತಾರೆ. ಇವಾಗ ನೋಡ್ತಾ ಇರೋದು ಈ ಥರ ಇದೆ. ನಮ್ಮ ರಾಜಕಾರಣಿಗಳು ಮಾಡ್ತಾರೋಂಥ ಕೆಟ್ಟ ಅವ್ಯವಹಾರದಲ್ಲಿ ನಾವು ಬಡಪಾಯಿಗಳು, ಅಮಾಯಕರು ನಾವು ಇದಾಗ್ತಾ ಇದೀವಿ ಸರ್. ಇನ್ನೊಂದು, ಯಾಕಂದರೆ ಒಂದು ಬಂಕಲ್ಲಿ ಒಂದು ರೇಟ್ ಇರುತ್ತೆ, ಇನ್ನೊಂದು ಬಂಕಲ್ಲಿ ಇನ್ನೊಂದು ರೇಟು, ಮತ್ತು ಬೆಳಗ್ಗೆ ಒಂದು ರೇಟ್ ಇರುತ್ತೆ, ಮತ್ತು 10 ಗಂಟೆಗೆ ಒಂದು ರೇಟ್. ಈ ರೀತಿ ಬಂಕವರು ಸಹ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ಸುತ್ತೆ ಸರ್. ಹೌದು ಸರ್. ಈ ಮಾಫಿಯಾದಲ್ಲಿ ಬಂಕಲ್ಲಿ ಖಂಡಿತ ಶಾಮೀಲಾಗೋದೆ. ಒಂದು ಬಂಕಲ್ಲಿ ಒಂದೊಂದು ರೇಟು. ಕೆಲವು ಬಂಕಲ್ಲಿ 90 ರೂಪಾಯಿ, ಕೆಲವು ಬಂಕಲ್ಲಿ 150 ರೂಪಾಯಿ, ಕೆಲವು ಬಂಕಲ್ಲಿ 110 ರೂಪಾಯಿ ಮಾಡ್ತಾರೆ. ಇದ್ರ ಬಗ್ಗೆ ರಾಜಕಾರಣಿಗಳು ಏನು ಒಂದು ಕಿಮ್ಮಕ್ಕೊಂದು ಮಾತಾಡ್ತಿಲ್ಲ. ಯಾಕಂದರೆ ಅವ್ರದ್ದೇ ದಬ್ಬಾಳಿಕೆ ಮಾಡೋಕೆ ಬಿಟ್ಬಿಟ್ಟವ್ರೆ. ದಯವಿಟ್ಟು ಇದರಲ್ಲಿ ರಾಜಕಾರಣಿಗಳು, ನಮ್ಮ ಸಿದ್ದರಾಮಯ್ಯರಾಗಲಿ, ಯಾರೇ ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳಾಗಲಿ, ದಯವಿಟ್ಟು ಮಧ್ಯಕ್ಕೆ ಬರಬೇಕು, ಮಧ್ಯಸ್ಥಿಕೆ ವಹಿಸಬೇಕು. ಒಂದು ಆಟೋದವರಿಗೆ ಒಂದು ನೆಮ್ಮದಿ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್. ಈಗ ಏನು ಇಲ್ಲಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೂ ಸಹ ಕೆಲವೊಂದು ಅಷ್ಟೇ ತೊಂದರೆ ಆಗ್ತಾ ಇರುವಂಥದ್ದು, ಮತ್ತು ಆಟೋ ಚಾಲಕರು ಸಹ ತೊಂದರೆ ಆಗ್ತಾ ಇರುವಂಥದ್ದು. ನಿಮ್ಮ ಕುಟುಂಬ ನಿರ್ವಹಣೆ ಯಾವ ರೀತಿ ಆಗ್ತಾ ಇದೆ ಸರ್? ತುಂಬ ತೊಂದರೆ ಆಗಿದೆ ಕುಟುಂಬ ನಿರ್ವಹಣೆಗೆ. ನಾವು ದುಡಿಯೋ ಅರ್ಧ ಭಾಗ ಗ್ಯಾಸ್ ಕೊಡೋದ್ರ ಅಮೌಂಟು, ಅರ್ಧ ಕೆಲವು ಭಾಗ ಮಿಗ್ತದೆ. ಅದರಲ್ಲಿ ನಮ್ಮದು ಇಲ್ಲಿ ಊಟದ ಖರ್ಚು, ಮನೆಗೆ ನಾವು ಬೆಳಗ್ಗೆ ಬಂದುಬಿಟ್ಟು ತಿರ್ಗಾ ಮಧ್ಯಾಹ್ನ ಮನೆಗೆ ಹೋಗಲ್ಲ. ಹೋಟ್ಲು ನಾವು ಜಾಸ್ತಿ ಹೋಟ್ಲಿಗೆ ಊಟಕ್ಕೆ ಹೋಗ್ಬೇಕು. ಈ ಹೋಟ್ಲದು ಜಾಸ್ತಿ ಮಾಡಿಕ್ಕೋದೆ ಎಲ್ಲ. ಈಗ ಹೋಟ್ಲದು ಗ್ಯಾಸ್ ಜಾಸ್ತಿ ಮಾಡೋದೆ. ಆ ಕೆಲಸ ನಾವು ಮಾಡೋಕ್ಕಾಗಲ್ಲ. ನಮಗೆ ಕಸ್ಟಮರ್ ಕೊಡ್ತಿಲ್ಲ.
ನೀವು ಎಷ್ಟೈತೆ ಅಷ್ಟು ತೊಗೊಳ್ಳಿ ಅಂತ ಕಸ್ಟಮರು ಇದು ಮಾಡ್ತಾರೆ. ತುಂಬ ತೊಂದರೆ ಆಗ್ಬಿಟ್ಟಿದೆ ಜೀವನಕ್ಕೆ. ಮನೆ ಬಾಡಿಗೆ ಕಟ್ಟಕ್ಕಾಗಲ್ಲ ಸರ್, ಕರೆಂಟ್ ಬಿಲ್ ಕಟ್ಟಕ್ ಆಯ್ತಾ ಇಲ್ಲ, ಮನೆ ಬಾಡಿಗೆ ಕಟ್ಟಕ್ ಆಯ್ತಾ ಇಲ್ಲ. ಈ ಕರೆಂಟ್ ಬಿಲ್ ಜಾಸ್ತಿ ಮಾಡವ್ರೆ, ಆಗಲೇ ಇವಾಗ ನೀರು ಬಿಲ್ಲು ಜಾಸ್ತಿ ಮಾಡ್ತಾವ್ರೆ. ಇವ್ರಿಗೆ ಏನೇನು ಬೇಕಾ ಬಿಟ್ಟಿಗೆ ಮಾಡ್ಕೊಂತಾರೆ. ಅವ್ರು ಬಂದಂಗೆಲ್ಲ ಮನ್ಸಾಗ ಬಂದಂಗೆಲ್ಲ ಮಾಡ್ಕೊಂಡು ಹೋಯ್ತಾರೆ ಸರ್. ಇಂಥ ಬೇವರ್ತಿ ಸರ್ಕಾರಕ್ಕೆ ದಯವಿಟ್ಟು ಓಟ್ ಹಾಕ್ಬೇಡಿ. ನಮ್ಮ ಆಟೋ ಚಾಲಕರೇ ಆಗಿರಲಿ ಹಾಕ್ಬೇಡಿ ಸ್ವಾಮಿ. ಕೈ ಹಸ್ತ ಅಂತ ಹೇಳ್ಬಿಟ್ಟು ಹಸ್ತನ ಭಿಕ್ಷಾಟನೆ ಮಾಡಕ್ ಬಿಟ್ಬಿಟ್ರಲ್ಲ ಈ ಬೇವರ್ಸಿ ಸರ್ಕಾರಕ್ಕೆ ದೊಡ್ಡ ನಮಸ್ಕಾರ ಸ್ವಾಮಿ. ದಯವಿಟ್ಟು ಹಾಕ್ಬೇಡಿ. ಸೊ ನೋಡಿ, ಇಲ್ಲಿ ಇದಿಷ್ಟು ಏನು ಆಟೋ ಚಾಲಕರ ಮಾತು. ಒಂದಷ್ಟು ಆಟೋಗಳು ಸಹ ಇಲ್ಲಿ ನಿಂತಿರುವಂಥದ್ದು ದೃಶ್ಯಗಳು ನಿಮಗೆ ಕಾಣ್ತಾ ಇರ್ಬೋದು. ಯಾಕಂದರೆ ನಿನ್ನೆ ಮಧ್ಯಾಹ್ನದವರೆಗೂ ಸಹ ಅವರು ಇಲ್ಲಿ ಒಂದು ಗ್ಯಾಸನ್ನು ಹಾಕಿದ್ರು ಅಂತ ಹೇಳ್ತಾ ಇದ್ರು. ಆದರೆ ಏನು ಅಲ್ಲಿನ ಕೆಲವೊಂದಷ್ಟು ವರ್ಕರ್ಸ್ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಆಟೋಗಳನ್ನು ಈ ರೀತಿ ಇಲ್ಲಿ ಸಾಲಾಗಿ ನಿಲ್ಲಿಸಿರುವಂಥದ್ದು ನೀವು ನೋಡ್ತಾ ಇರುವಂಥದ್ದು. ಯಾಕಂದ್ರೆ ಇಲ್ಲಿ ಏನು ಈ ಒಂದು RMC ಯಾರ್ಡ್ ಇರುತ್ತೆ. ಸೊ ಅಲ್ಲಿ ಆಟೋಗಳನ್ನು ಇಲ್ಲಿ ಗ್ಯಾಸ್ ಬಂಕ್ ಮುಂದೆ ನಿಲ್ಲಿಸಿರುವಂಥ. ಯಾಕಂದರೆ ಗ್ಯಾಸ್ ಬಂದ ತಕ್ಷಣ ನಾವು ಅದನ್ನು ಹಾಕಿಸ್ಕೊಂಡು ನಾವು ಏನು ಒಂದು ಅಂದರೆ ನಮ್ಮ ಒಂದು ಕೆಲಸಕ್ಕೆ ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರು ಮಾಡ್ತಿರುವಂಥ. ಈ ಕಡೆಯೂ ಸಹ ಒಂದಷ್ಟು ಏನು ಆಟೋಗಳನ್ನು ನಿಲ್ಲಿಸಿರುವಂಥದ್ದು ಕಾಣ್ಬೋದಾಗಿದೆ. ಯಾಕಂದರೆ ಪ್ರತಿನಿತ್ಯ ನೂರಾರು ಏನು ಕಡೆ ಹೋಗ್ತಾ ಇರ್ತಾರೆ ಆಟೋ ಚಾಲಕರು ಮತ್ತು ಪ್ರಯಾಣಿಕರನ್ನು ಸಹ ಇದು ಬಾಡಿಗೆಗೆ ಹೋಗ್ತಾ ಇರ್ತಾರೆ. ಆದರೆ ಇವತ್ತು ನೋಡ್ಬೋದು ಇಲ್ಲಿ ಒಂದು ಬಂಕ್ ಮುಂದೆ ಯಾವ ರೀತಿ ಇಲ್ಲಿ ಆಟೋ ಚಾಲಕರು ನಿಲ್ಲಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಕೂಡಲೇ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನೋದು ಆಟೋ ಚಾಲಕರ ಒಂದು ಮಾತಾಗಿರುವಂಥದ್ದು. ಯಾಕಂದರೆ ಪ್ರತಿನಿತ್ಯ ಕಳೆದ 1 ತಿಂಗಳಿಂದಲೂ ಸಹ ಬೆಂಗಳೂರಿನಲ್ಲಿ ಗ್ಯಾಸ್ ಸಮಸ್ಯೆ ಆಗ್ತಾ ಇರುವಂಥದ್ದು, ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಆಗ್ತಾ ಇರುವಂಥದ್ದು. ಯಾಕಂದರೆ ಇಲ್ಲೇ ಒಂದು ಬಂಕ್ ಮುಂದೆನೇ ಆಟೋಗಳನ್ನು ನಿಲ್ಲಿಸಿ ಎಲ್ಲ ಒಂದು ಆಟೋ ಚಾಲಕರು ತಮ್ಮ ಮನೆಗಳಿಗೆ ಹೋಗಿರುವಂಥದ್ದು. ಆದರೆ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿರುವ ಮತ್ತೆ ಈ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.